ಹಾಯ್ ಹಲೋ, ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ನೋಡ್ತಿರುವ ಪ್ರತಿಯೊಬ್ಬರಿಗೂ ದೇವರು ಈ ದಿನ ಕೊಟ್ಟಂತ ಆತನ ಆಶೀರ್ವಾದದ ಮಾತನ್ನು ನೋಡಿಕೊಂಡು ನಾವೆಲ್ಲರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸ್ನೇಹಿತರೆ, ಆತ್ಮೀಯರೇ, ಈ ಮುಂಚಾನ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ ಪ್ರಸಂಗಿ ಎಂಬ ಪುಸ್ತಕದಿಂದ, ಅದರಲ್ಲಿ 9ನೇ ಅಧ್ಯಾಯ 7ನೇ ವಚನದಲ್ಲಿ ವಚನ ಹೀಗೆ ಇದೆ: ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣು, ನಿನ್ನ ದ್ರಾಕ್ಷಿರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ, ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನಷ್ಟೇ. ದೇವರಿಗೆ ಸ್ತೋತ್ರ ಹೇಳೋಣ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಶಾರೀರಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಕಾರ್ಯಗಳನ್ನು ಇವತ್ತು ಜನರು ಹೊಂದದೆ, ಅದಕ್ಕಾಗಿ ಎಷ್ಟೋ ಪರದಾಡದೆ, ಕಷ್ಟಪಟ್ಟು ಶ್ರಮೆಪಟ್ಟು ಏನೆಲ್ಲ ಮಾಡಿ ಅದರಲ್ಲಿ ಸುಖವನ್ನು ಅನುಭವಿಸಬೇಕೆಂದು ಯೋಚನೆ ಮಾಡ್ತಾ ಇದ್ದಾರೆ. ಆದರೂ ಅದನ್ನು ಸುಖವನ್ನು ಅನುಭವಿಸದೆ, ಅದರಲ್ಲಿ ಸಂತೋಷವನ್ನು ಹೊಂದದೆ, ತೃಪ್ತಿಯಾಗಿರದೆ ಇವತ್ತೆಷ್ಟೋ ಜನ ಜೀವಿಸ್ತಿರುವುದನ್ನು ನಾವು ನೋಡ್ತೇವೆ. ಆದರೆ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಸ್ನೇಹಿತರೆಲ್ಲರಿಗೂ ದೇವರು ಹೇಳ್ತಾ ಇದ್ದಾನೆ, ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣು, ನಿನ್ನ ದ್ರಾಕ್ಷಿರಸವನ್ನು ಒಳ್ಳೆ ಮನಸ್ಸಿನಿಂದ ಕುಡಿ, ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನಷ್ಟೇ. ಅಂದರೆ ಈ ಲೋಕದಲ್ಲಿರುವಂಥ ಶಾರೀರಿಕವಾದ ಜೀವಿತವನ್ನು ಸಂತೋಷವಾಗಿ ನಾವು ಲೀಡ್ ಮಾಡಬೇಕು, ಸಂತೋಷವಾಗಿ ನಾವು ಇರಬೇಕಂತಂದರೆ ನಮ್ಮ ನಡತೆ ದೇವರಿಗೆ ಮೆಚ್ಚಬೇಕಂತಂತೆ. ಕುಟುಂಬದಲ್ಲಿ ಆಗಿರಲಿ, ಸ್ನೇಹಿತರ ಮಧ್ಯದಲ್ಲಿ ಆಗಿರಲಿ, ಕೆಲಸದ ಜೊತೆಯಲ್ಲಿ ಇರುವಾಗಲಿ, ಗಂಡ ಹೆಂಡತಿ ಜೊತೆಯಲ್ಲಿ ಮಧ್ಯದಲ್ಲಿ, ಎಲ್ಲ ವಿಷಯದಲ್ಲಿ ಕೂಡ ನಮ್ಮ ನಡತೆ ಚೆನ್ನಾಗಿರಬೇಕು. ನಿಮಗೆ ಅರ್ಥ ಆಗ್ತದನ್ನು ನೆನೆಸ್ತೇನೆ, ನಡತೆ ಅನ್ನುವಂಥದ್ದು ಏನೆಂಬುದಾಗಿ. ನಮ್ಮ ಜೀವನದಲ್ಲಿ ನಾವು ಹಾದು ಹೋಗ್ತಿರುವ ಎಲ್ಲ ಕಾರ್ಯಗಳಲ್ಲಿ ಒಳ್ಳೆತನ ಎಂಬ ಒಂದು ನಮ್ಮ ನಡತೆ ಇರುವಾಗ, ದೇವರ ದೃಷ್ಟಿಗೆ ಅದು ಕಾಣುವಾಗ, ನಾವು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಎಲ್ಲ ವಿಧದಲ್ಲಿ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲವನ್ನು ಕೊಡುವ ಆತನು ದೇವರೊಬ್ಬನೇ. ಆತನ ಬಿಟ್ಟು ಯಾರು ಏನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಆತನ ದೃಷ್ಟಿಗೆ ನಮ್ಮ ನಡತೆ ಚೆನ್ನಾಗಿ ಕಂಡ್ರೆ, ಖಂಡಿತವಾಗಿ ಈ ದಿನ ನೋಡುವ ಪ್ರತಿಯೊಬ್ಬರು ನಿಮ್ಮ ನಡತೆಗಳನ್ನು ಯಾವುದೇ ವಿಷಯದಲ್ಲಿ ಮಿಸ್ ಆಗಿದ್ರೆ ಅದನ್ನು ಸರಿಪಡಿಸಿಕೊಂಡು ನೀವು ಹೋಗುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಯಾಕಂದರೆ ಅಬ್ರಾಹ್ಮನ ಎಂಬ ವ್ಯಕ್ತಿ ಆತನನ್ನು ಕರೆಯುವಾಗ ಆತನ ಹತ್ರ ಏನಿಲ್ಲ, ಆದರೆ ಆತನ ನಡತೆ ದೇವರಿಗೆ ಚೆನ್ನಾಗಿ ಕಂಡಿರೋದ್ರಿಂದ ಆತನ ಈ ಭೂಮಿಯಲ್ಲಿ ಇರುವಷ್ಟು ದಿನಗಳ ಕಾಲ ಆತನ ಎಲ್ಲ ವಿಧದಲ್ಲಿ ಅಭಿವೃದ್ಧಿಪಡಿಸಿ ಆತನನ್ನು ಸಂತೋಷವಾಗಿರುವಂಥ ದೇವರು ಮಾಡಿದ್ದಾನೆ. ಅದೇ ರೀತಿಯಲ್ಲಿ ನೋಡು, ನಮ್ಮನ್ನೆಲ್ಲರಿಗೂ ಕೂಡ ದೇವರು ಇವತ್ತು ಎಚ್ಚರಪಡಿಸ್ತಾ ಇದ್ದಾನೆ. ನಿಮ್ಮ ನಡತೆ ದೇವರ ದೃಷ್ಟಿಗೆ ಚೆನ್ನಾಗಿ ಕಂಡ್ರೆ ನೀವು ಖಂಡಿತವಾಗಿ ಸಂತೋಷವಾಗಿ ಲೋಕದಲ್ಲಿ ಜೀವಿಸಬಹುದು ಎಂಬುದಾಗಿ ದೇವರು ತಿಳಿಸುವನಾಗಿದ್ದಾನೆ. ಅದಕ್ಕಾಗಿ ಸ್ನೇಹಿತರೆ, ಆತ್ಮೀಯರೇ, ಎಲ್ಲರೂ ನಿಮ್ಮ ನಡತೆಗಳಲ್ಲಿ ಸಂತೋಷವಾಗಿ ದೇವರ ದೃಷ್ಟಿಗೆ ಚೆನ್ನಾಗಿ ಕಾಣುವಂತೆ ನೀವು ಜೀವಿಸಿ ನಡಿರಿ ಎಂಬುದಾಗಿ ಹೇಳುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಜೀವಳ ಒಳ್ಳೆಯ ತಂದೆ, ನೀನು ಹೇಳಿದ ಹಾಗೆ ಎಲ್ಲರೂ ಕರ್ತನೆ ನೋಡುವ ಪ್ರತಿಯೊಬ್ಬರ ನಡತೆಯನ್ನು ದೇವರೇ ನಿನಗಿಷ್ಟ ಬೀಳುವ ಹಾಗೆ ನಡೆಯುವ ಹಾಗೆ ನೀನು ಅವರನ್ನು ನಡೆಸಿ ಆಶೀರ್ವಾದ ಮಾಡಿ ನಿನ್ನ ಕೃಪಾ ವರಗಳಿಂದ ಅವರನ್ನು ತುಂಬಿಸಿ ನಡೆಸಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನೋಡುವ ಪ್ರತಿಯೊಬ್ಬರನ್ನ ದೇವರು ಆಶೀರ್ವಾದ ಮಾಡಲಿ, ಸಮೃದ್ಧಿಯಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.